2023ರ ಡಿಸೆಂಬರ್ 19ರಂದು ದುಬೈನಲ್ಲಿ ಜರುಗಿದ 2024ರ IPL ಮಿನಿ ಹರಾಜಿನಲ್ಲಿ 32 ವರ್ಷದ ಆಲ್ರೌಂಡರ್ ಶಶಾಂಕ್ ಸಿಂಗ್ ಅವರನ್ನು ಪ್ರೀತಿ ಜಿಂಟಾ ಒಡೆತನದ ಪಂಜಾಬ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ತಪ್ಪಾಗಿ ಖರೀದಿಸಿತ್ತು. ಆದರೆ ಈಗ ಆತನೇ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾನೆ. ಖರೀದಿ ವೇಳೆ ಎಲ್ಲ ತಂಡಗಳು ಅಳೆದು ತೂಗಿ ಖರೀದಿ ಮಾಡುತ್ತಿದ್ವು. ಆದರೆ PBKS ತಪ್ಪಾಗಿ ಆಟಗಾರರ ಮೇಲೆ ಬಿಡ್ ಅನ್ನು ಮಾಡಲಾಗಿತ್ತು. ಆದರೆ ಒಂದೇ ಹೆಸರಿನ ಆಟಗಾರರು ಇಬ್ಬರಿದ್ದ ಕಾರಣ ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ ಗೊಂದಲಕ್ಕೆ ಈಡಾಗಿತ್ತು. ದೇಶೀಯ ಕ್ರಿಕೆಟರ್ಗಳ ಬಿಡ್ನಲ್ಲಿ ಅಂತಿಮ ಸುತ್ತಿನ ಒಂದು ಪಟ್ಟಿಯಲ್ಲಿ ಈ ಒಂದು ಶಶಾಂಕ್ ಸಿಂಗ್ ಕೂಡ ಒಬ್ಬರಿದ್ದರು. ಈತ ಹರಾಜಿಗೆ ಬಂದಾಗ ಪಂಜಾಬ್ ತಂಡ 20 ಲಕ್ಷ ಮೂಲ ಬೆಲೆಗೆ ಬಿಡ್ ಮಾಡಿದರು. ಆದರೆ ಈ ಬಳಿಕ ತಾವು ಬಿಡ್ ಮಾಡಬೇಕಿದ್ದ ಆಟಗಾರ ಈತನಲ್ಲ ಎಂದು ತಿಳಿದುಕೊಂಡಿತು. ಅಷ್ಟರಲ್ಲೇ ಈ ಒಂದು ಹರಾಜು ಪ್ರಕ್ರಿಯೆ ಮುಗಿದು ಹೋಗಿತ್ತು. ಬಿಡ್ಡಿಂಗ್ ವಾಪಸ್ ಪಡೆಯುವಂತೆ ಹರಾಜು ನಡೆಸಿಕೊಟ್ಟ ಮಲ್ಲಿಕಾ ಸಾಗರ್ಗೆ PBKS ಮ್ಯಾನೇಜ್ಮೆಂಟ್ ಮನವಿ ಮಾಡಿತ್ತು. ಆದರೆ ಬಿಡ್ ವಾಪಸ್ ಪಡೆಯಲು ಮತ್ತು ಶಶಾಂಕ್ರನ್ನ ಮರು ಹರಾಜಿಗೆ ಒಳಪಡಿಸಲು ಸಾಧ್ಯವಿಲ್ಲ ಎಂದು ಮಲ್ಲಿಕಾ ನಿರಾಕರಿಸಿದರು. ಸೊ ಈ ರೀತಿ ಒಂದು ಒಳ್ಳೆಯ ಗೇಮನ್ನು ಆಡೋದ್ರ ಮುಖಾಂತರ ಶಶಾಂಕ್ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.